ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್. ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2025ರ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದ್ವಿತೀಯ ಪಿಯುಸಿಯ ಪ್ರತಿಯೊಂದು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಆರಂಭ ಮಾಡೋಣ. ನೋಡಿ, ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರ ನೀಲನಕ್ಷೆ 2025 ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋದ್ರೆ, ದ್ವಿತೀಯ ಪಿಯುಸಿ 2025ರಲ್ಲಿ ವಾರ್ಷಿಕ ಪರೀಕ್ಷೆನ ಯಾರು ಪ್ರಥಮ ಬಾರಿಗೆ ಬರಿತಾ ಇರ್ತೀರಿ ಅವರು ಈ ನೀಲನಕ್ಷೆನ ನೀವು ನೋಡ್ಕೋಬೇಕಾಗುತ್ತೆ. ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ನೋಡಿ, ಅದು ನಿಮ್ಗೆ ಬ್ಲೂ ಪ್ರಿಂಟ್ ಆಗಿರುವಂತದ್ದು ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಆಗಿರುವಂತದ್ದು. ಅದನ್ನ ನೀವು ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ, ಅಂದ್ರೆ ಸ್ವಲ್ಪ ಗೊಂದಲ ಆಗುತ್ತೆ. ಒಂದ್ ಅಂಕದ್ದು 2 ಅಂಕದ್ದು, ಅಂದ್ರೆ ಒಂದ್ ಅಂಕದಲ್ಲಿ ನಿಮಗೆ ರಿಮೆಂಬರ್ ಅಂತ ಕೊಟ್ಟಿರ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಅಪ್ಲಿಕೇಶನ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಸ್ಕಿಲ್ ಗೆ ಸಂಬಂಧಪಟ್ಟಂತೆ 1 ಅಂಕ 2 ಅಂಕ 5 ಅಂಕ 10 ಅಂಕ, 1 ಅಂಕ 2 ಅಂಕ 5 ಅಂಕ 10 ಅಂಕ ಈ ರೀತಿ ಕೊಟ್ಟಿರ್ತಾರೆ. ನಿಮಗೆ ಈಸಿ ಆಗ್ಲಿ ಅಂತೇಳಿ ನಾನು ಈ ರೀತಿ ಅದನ್ನ ಕನ್ವರ್ಟ್ ಮಾಡಿದ್ದೀನಿ. ಅಂದ್ರೆ 1 ಅಂಕದ ಎಷ್ಟು ಯಾವ ಅಧ್ಯಾಯದಲ್ಲಿ, 2 ಅಂಕದ ಎಷ್ಟು ಅಂತೇಳಿ ಪೂರ್ತಿಯಾಗಿ ಕನ್ವರ್ಟ್ ಮಾಡಿದ್ದೀನಿ. ಅದೇ ಬ್ಲೂ ಪ್ರಿಂಟ್ ಇಲ್ಲಿ ಇರುತ್ತೆ. ನೀವು ಕರೆಕ್ಟ್ ಆಗಿ ಒಂದು ನೋಟ್ಬುಕ್ ಅಲ್ಲಿ ನೀವು ನೋಟ್ ಮಾಡ್ಕೊಂಡು ಇದೇ ತರ ಓದಿದ್ರೆ ನಿಮ್ಗೆ ಈಸಿಯಾಗಿ ಎಕ್ಸಾಮ್ ಅಲ್ಲಿ ಹೆಚ್ಚು ಸ್ಕೋರ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಸಮಾಜಶಾಸ್ತ್ರದ ನೀಲನಕ್ಷೆಯನ್ನು ಚರ್ಚೆ ಮಾಡ್ತಾ ಹೋದ್ರೆ, ಸಮಾಜಶಾಸ್ತ್ರದ ನೀಲನಕ್ಷೆ 2025 ಟೋಟಲ್ ನಿಮಗೆ ಸಮಾಜಶಾಸ್ತ್ರದಲ್ಲಿ 8 ಅಧ್ಯಾಯಗಳಿವೆ. ಟೋಟಲ್ ಆಗಿ ನಿಮಗೆ ಸಮಾಜಶಾಸ್ತ್ರದಲ್ಲಿ 8 ಅಧ್ಯಾಯಗಳು ಇರುವಂತದ್ದು. ಆ 8 ಅಧ್ಯಾಯಗಳನ್ನು ಒಂದ್ ಕಡೆ ಬರೆದಿದ್ದೀನಿ. ಅದಕ್ಕೆ ನಿಗದಿ ಆಗಿರ್ತಕ್ಕಂಥ ಅಂಕಗಳು ಅಂದ್ರೆ 1ನೇ ಅಧ್ಯಾಯಕ್ಕೆ 21, 2ನೇ ಅಧ್ಯಾಯಕ್ಕೆ 15, 3ನೇ ಅಧ್ಯಾಯಕ್ಕೆ 15 ಅಂತೇಳಿ ಈ ತರ ಟೋಟಲ್ ಅಂಕಗಳನ್ನ ಬರೆದಿದ್ದೀನಿ. ಅಂದ್ರೆ ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕ ಬರ್ದಿದ್ದೀನಿ, ಅದಾದ್ಮೇಲೆ ಯಾವ ಅಧ್ಯಾಯದಲ್ಲಿ 1 ಅಂಕದ ಎಷ್ಟು ಕೇಳ್ತಾರೆ, 2 ಅಂಕದ ಎಷ್ಟು ಕೇಳ್ತಾರೆ, 5 ಅಂಕದ ಎಷ್ಟು ಕೇಳ್ತಾರೆ, ಮತ್ತು 10 ಅಂಕದ ಎಷ್ಟು ಕೇಳ್ತಾರೆ ಅಂತೇಳಿ ಕಂಪ್ಲೀಟ್ ಆಗಿ ನಾನು ಒಂದ್ ಕಡೆ ಬರ್ದಿದ್ದೀನಿ. ಅದಕ್ಕೋಸ್ಕರ ನೀವು ನೀಟಾಗಿ ಈ ತರ ಅಧ್ಯಾಯಗಳನ್ನ ಅಂಕಗಳನ್ನೆಲ್ಲ ಹಾಕೊಂಡು ನೀಟಾಗಿ ಬರ್ಕೋರಿ, ಓದೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ನೋಡಿ, ಮೊದಲನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯನ ನಾವು ನೋಡ್ತಾ ಹೋದ್ರೆ, 1ನೇ ಅಧ್ಯಾಯದಲ್ಲಿ ನಮಗೆ 21 ಅಂಕಗಳನ್ನ ಕೇಳ್ತಾರೆ. ಟೋಟಲ್ ಆಗಿ ಕೇಳುವಂತದ್ದು 21 ಅಂಕಗಳು. ಆ 21 ಅಂಕಗಳಲ್ಲಿ 1 ಅಂಕದ 4 ಪ್ರಶ್ನೆ ಬರುತ್ತೆ. 1 ಅಂಕದ 4 ಪ್ರಶ್ನೆ ಬರುವಂತದ್ದು. ಈ ಸ್ಟಾರ್ ಮಾರ್ಕ್ ಇದೆ ನೋಡಿ, ಈ ಸ್ಟಾರ್ ಮಾರ್ಕ್ ಇದ್ದಲ್ಲಿ ನಿಮ್ಗೆ ಏನಿರುತ್ತೆ, ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಈ ಸ್ಟಾರ್ ಮಾರ್ಕ್ ಎಲ್ಲಿ ಐತಿ ಆ ಚಾಪ್ಟರ್ ಅಲ್ಲಿ ನಿಮ್ಗೆ ಹೊಂದಿಸಿ ಬರೆಯ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಅರ್ಥ ಆಗುತ್ತೆ. ಈ ಸ್ಟಾರ್ ಮಾರ್ಕ್ ಎಲ್ಲಿ ಕೊಟ್ಟಿದ್ರಲ್ಲ ಆ ಚಾಪ್ಟರ್ ನಿಮ್ಗೆ ಒಂದೊಂದು ಅಂಕದ ಹೊಂದಿಸಿ ಬರೆಯಿರಿ ಬರ್ತಂತ ಅರ್ಥ. ನೋಡಿ, 21 ಅಂಕಗಳನ್ನ ಕೊಟ್ಟಿದ್ದಾರೆ 1ನೇ ಅಧ್ಯಾಯದಲ್ಲಿ. ಟೋಟಲ್ ಆಗಿ 4 ಅಂಕ 1 ಅಂಕದಲ್ಲಿ ಬರುವಂತದ್ದು. 2 ಅಂಕದ 1 ಪ್ರಶ್ನೆ ಇರುತ್ತೆ. 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ. 10 ಅಂಕದ 1 ಪ್ರಶ್ನೆ 10 ಅಂಕ, 5 ಅಂಕಕ್ಕೆ 5 ಅಂಕ 15 ಆಯ್ತು, 2 ಅಂದ್ರೆ 17 ಆಯ್ತು, ಪ್ಲಸ್ 4 21 ಅಂಕಗಳನ್ನ 1ನೇ ಅಧ್ಯಾಯದಲ್ಲಿ ನಿಮ್ಗೆ ಕೇಳುವಂತದ್ದು. 2ನೇ ಅಧ್ಯಾಯ ಬಂದ್ಬಿಟ್ಟು 15 ಅಂಕ ಕೇಳ್ತಾರೆ. 2ನೇ ಅಧ್ಯಾಯದಲ್ಲಿ 15 ಅಂಕ ಅಂದ್ರೆ 1 ಅಂಕದ 3 ಪ್ರಶ್ನೆಗಳನ್ನ ಕೇಳ್ತಾರೆ. 1 ಅಂಕದ 3 ಪ್ರಶ್ನೆಗಳನ್ನ ಕೇಳುವಂತದ್ದು. 2 ಅಂಕದ 1 ಪ್ರಶ್ನೆಯನ್ನ ಕೇಳ್ತಾರೆ. 5 ಅಂಕದ ಪ್ರಶ್ನೆ 2ನೇ ಅಧ್ಯಾಯದಲ್ಲಿ ಇರೋದಿಲ್ಲ. 10 ಅಂಕದ ಪ್ರಶ್ನೆನ 1 ಕೇಳ್ತಾರೆ. 2ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆ ಇರೋದಿಲ್ಲ, 10 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಅವಾಗ ನೋಡಿ, 10ಕ್ಕೆ 10 ಅಂಕ ಪ್ಲಸ್ 2 ಅಂಕ ಅಂದ್ರೆ 12 ಅಂಕ ಪ್ಲಸ್ 3 ಅಂಕ 15 ಅಂಕ 2ನೇ ಅಧ್ಯಾಯದಲ್ಲಿ ಕೇಳುವಂತದ್ದು. ಅದಾದ ನಂತರ 3ನೇ ಅಧ್ಯಾಯ ಬರುತ್ತೆ. 3ನೇ ಅಧ್ಯಾಯದಲ್ಲಿ ಕೂಡ 15 ಅಂಕ ಕೇಳ್ತಾರೆ. 3ನೇ ಅಧ್ಯಾಯದಲ್ಲಿ 15 ಅಂಕ ಕೇಳ್ತಾರೆ. ಟೋಟಲ್ ಆಗಿ 1 ಅಂಕದ 3 ಪ್ರಶ್ನೆ ಇರುತ್ತೆ. 1 ಅಂಕದ 3 ಪ್ರಶ್ನೆ ಇರುವಂತದ್ದು. 2 ಅಂಕದ 1 ಪ್ರಶ್ನೆ ಇರುತ್ತೆ, 5 ಅಂಕದ 2 ಪ್ರಶ್ನೆ ಇರುತ್ತೆ, 10 ಅಂಕದ ಪ್ರಶ್ನೆ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. 3ನೇ ಅಧ್ಯಾಯದಲ್ಲಿ 15 ಅಂಕ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ, 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆ, ಟೋಟಲ್ ಆಗಿ 15 ಅಂಕ 3ನೇ ಅಧ್ಯಾಯದಲ್ಲಿ ಕೇಳ್ತಾರೆ. ಅದಾದ ನಂತರ 4ನೇ ಅಧ್ಯಾಯನ ನೋಡ್ತಾ ಹೋದ್ರೆ 11 ಅಂಕ ಕೇಳ್ತಾರೆ. 4ನೇ ಅಧ್ಯಾಯದಲ್ಲಿ 11 ಅಂಕ ಕೇಳ್ತಾರೆ. ಯಾವ ರೀತಿ, 1 ಅಂಕದ 1 ಇರುತ್ತೆ, 5 ಅಂಕದ 2 ಇರುತ್ತೆ. 5 ಅಂಕದ 2, 1 ಅಂಕದ 1, 2 ಅಂಕದ ಇರಲ್ಲ, 10 ಅಂಕದ ಇರೋದಿಲ್ಲ. ಅದೇ ರೀತಿ 5ನೇ ಅಧ್ಯಾಯನ ನೋಡ್ತಾ ಹೋದ್ರೆ 19 ಅಂಕಗಳನ್ನ ಕೇಳ್ತಾರೆ. 5ನೇ ಅಧ್ಯಾಯದಲ್ಲಿ 19 ಅಂಕಗಳನ್ನ ಕೇಳ್ತಾರೆ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ. 5ನೇ ಅಧ್ಯಾಯದಲ್ಲಿ 19 ಅಂಕ, 2 ಅಂಕದ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ, ಟೋಟಲ್ ಆಗಿ 19 ಅಂಕಗಳನ್ನ 5ನೇ ಅಧ್ಯಾಯದಲ್ಲಿ ಕೇಳುವಂತದ್ದು. ಅದಾದ ನಂತರ 6ನೇ ಅಧ್ಯಾಯದಲ್ಲಿ 15 ಅಂಕ ಕೇಳ್ತಾರೆ. 6ನೇ ಅಧ್ಯಾಯದಲ್ಲಿ 15 ಅಂಕ ಕೇಳ್ತಾರೆ. ಇಲ್ಲಿ ಕೂಡ 3 ಅಂಕ ಪ್ರಶ್ನೆಗಳು, ಅಂದ್ರೆ 1 ಅಂಕದ 3 ಪ್ರಶ್ನೆಗಳನ್ನ ಕೇಳ್ತಾರೆ. 2 ಅಂಕದ 1 ಪ್ರಶ್ನೆಯನ್ನ ಕೇಳ್ತಾರೆ. 5 ಅಂಕದ 2 ಪ್ರಶ್ನೆ ಕೇಳ್ತಾರೆ. 10 ಅಂಕದ ಪ್ರಶ್ನೆ ಕೇಳೋದಿಲ್ಲ. 5 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 1 ಅಂಕದ 3 ಪ್ರಶ್ನೆ, ಟೋಟಲ್ ಆಗಿ 15 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಾದ ನಂತರ 7ನೇ ಅಧ್ಯಾಯವನ್ನು ನೋಡ್ತಾ ಹೋದ್ರೆ 15 ಅಂಕ 7ನೇ ಅಧ್ಯಾಯದಲ್ಲಿ ಕೇಳ್ತಾರೆ. 15 ಅಂಕದಲ್ಲಿ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ ಪ್ರಶ್ನೆ ಇರೋದಿಲ್ಲ, 10 ಅಂಕದ 1 ಪ್ರಶ್ನೆ, ಟೋಟಲ್ ಆಗಿ 15 ಅಂಕ 7ನೇ ಅಧ್ಯಾಯದಲ್ಲಿ ಕೇಳುವಂತದ್ದು. ಅದಾದ ನಂತರ ನಮಗೆ 8ನೇ ಅಧ್ಯಾಯ ಬರುತ್ತೆ. ಲಾಸ್ಟ್ ಅಧ್ಯಾಯ 8ನೇ ಅಧ್ಯಾಯ. ಟೋಟಲ್ ಆಗಿ 10 ಅಂಕ ಕೇಳ್ತಾರೆ.
ಟೋಟಲ್ ಆಗಿ 10 ಅಂಕ ಕೇಳ್ತಾರೆ. ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, ಟೋಟಲ್ ಆಗಿ 10 ಅಂಕ ಈ 8ನೇ ಅಧ್ಯಾಯದಲ್ಲಿ ಕೇಳುವಂಥದ್ದು. ಟೋಟಲ್ ಆಗಿ ಅಂಕಗಳನ್ನ ನಾವು ನೋಡ್ತಾ ಹೋದ್ರೆ ಅಂದ್ರೆ 8 ಅಧ್ಯಾಯಗಳಲ್ಲಿ ಕೂಡಿ 121 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. 121 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ನಿಮಗೆ ಬೇಕಾಗಿದ್ದು 80 ಅಂಕಗಳು. ನಿಮಗೆ ಬೇಕಾಗಿದ್ದು 80 ಅಂಕಗಳು ಅಂದ್ರೆ ಹೆಚ್ಚಿಗೆ ಪ್ರಶ್ನೆಗಳ ಕೊಟ್ಟಿರ್ತಾರೆ, ಅದರಲ್ಲಿ ಚಾಯ್ಸಿಂಗ್ ಕೊಟ್ಟಿರ್ತಾರೆ, ಅವಾಗ ನೀವು ಬರೀಬೇಕಾಗುತ್ತೆ. ಯಾವ ರೀತಿ ಚಾಯ್ಸಿಂಗ್ ಕೊಟ್ಟಿರ್ತಾರೆ ನೋಡಿ. ಟೋಟಲ್ ಆಗಿ 1 ಅಂಕದ 20 ಕ್ವಶನ್ ಇರ್ತವೆ, 20ಕ್ಕೆ 20 ಬರೀಬೇಕು. ಇಲ್ಲಿ ಚಾಯ್ಸಿಂಗ್ ಬರೋದಿಲ್ಲ, 20ಕ್ಕೆ 20 ಬರೀಬೇಕು ನೀವು ಅನಿವಾರ್ಯ. ಅಂದ್ರೆ ಒಂದಿಸಿ ಬರೀ ಬಿಟ್ಟ ಸ್ಥಳ, ಮ್ಯಾಚ್ ಆಫ್ ದ ಫಾಲೋಯಿಂಗ್ ಮತ್ತೆ 1 ಅಂಕದ್ದು ಅಷ್ಟು 20 ಇರುತ್ತೆ, 20ಕ್ಕೆ 20 ಬರೀಬೇಕು. ಅಲ್ಲಿ ಚಾಯ್ಸಿಂಗ್ ಇರೋದಿಲ್ಲ. ಅದಾದ ನಂತರ 2 ಅಂಕದ್ದು ಟೋಟಲ್ ಆಗಿ 8 ಕೊಟ್ಟಿರ್ತಾರೆ. 2 ಅಂಕದ್ದು 8 ಕೊಟ್ಟಿರ್ತಾರೆ, ಅದ್ರಲ್ಲಿ ನೀವು 5 ಬರೀಬೇಕು. ಅಲ್ಲಿ 10 ಅಂಕ ಸಿಗುತ್ತೆ ನಿಮಗೆ. 5 ಬರೀಬೇಕು. 8ಕ್ಕೆ 8 ಬರೆದ್ರೆ ನಿಮಗೆ ಅಲ್ಲಿ ಸಿಗೋದು 10 ಅಂಕ. ಅದಕ್ಕೋಸ್ಕರ ಅದರಲ್ಲಿ 5 ಬರೀಬೇಕು 2 ಅಂಕದಲ್ಲಿ. ಅದಾದ ನಂತರ 5 ಅಂಕದಲ್ಲಿ 9 ಕೊಟ್ಟಿರ್ತಾರೆ. 5 ಅಂಕದ ಪ್ರಶ್ನೆಗಳನ್ನ 9 ಕೊಟ್ಟಿರ್ತಾರೆ, ನೀವು 6 ಬರೀಬೇಕು. 5 ಆದ್ರೆ 30 ಅಂಕ ಇಲ್ಲಿ ಸಿಗುವಂತದ್ದು. ನಿಮ್ಗೆ ಇಲ್ಲಿ 30 ಅಂಕ, ಇಲ್ಲಿ 10 ಅಂಕ, ಇಲ್ಲಿ 20 ಅಂಕ. ಹೌದಾ? ಇಲ್ಲಿ 30 ಅಂಕ ಸಿಗುತ್ತೆ. ಅದಾದ ನಂತರ 10 ಅಂಕದ ಪ್ರಶ್ನೆಗಳನ್ನ 4 ಕೊಟ್ಟಿರ್ತಾರೆ, ನೀವು 7 ಬರೀಬೇಕು. 10 ಅಂಕದ ಪ್ರಶ್ನೆಗಳನ್ನ 4 ಕೊಟ್ಟಿರ್ತಾರೆ, ನೀವು 7 ಬರೀಬೇಕು. ಟೋಟಲ್ ಆಗಿ ನಿಮಗೆ 20 ಅಂಕ ಸಿಗುತ್ತೆ. ಟೋಟಲ್ ಆಗಿ ನಿಮಗೆ 20 ಅಂಕ ಸಿಗುವಂತದ್ದು. ಟೋಟಲ್ ಆಗಿ 20 ಅಂಕ ಅಂದ್ರೆ 20 ಪ್ಲಸ್ 30, 50 ಪ್ಲಸ್ 60 ಪ್ಲಸ್ 20, 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನ ನೀವು ಬಿಡಿಸಬೇಕಾಗುತ್ತೆ. ಇಷ್ಟು ಸಮಾಜಶಾಸ್ತ್ರದ ನೀಲನಕ್ಷೆ 2025 ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಈ ತರದ ದ್ವಿತೀಯ ಪಿಯುಸಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂದ್ರೆ ದ್ವಿತೀಯ ಪಿಯುಸಿ ಸಂಬಂಧಪಟ್ಟಂತೆ 2025 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೆಚ್ಚು ವಿಡಿಯೋಗಳಿಗಾಗಿ ಮತ್ತು ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಾವು ದ್ವಿತೀಯ ಪಿಯುಸಿ 2024-25 ಪಿಯುಸಿ ಬ್ಯಾಚ್ ಅಂತ ಹೇಳಿ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಿ. ಆ ಗ್ರೂಪ್ ಗೆ ಏನಾದ್ರು ನೀವು ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಡ್ತೀನಿ. ಆ ಗ್ರೂಪ್ ಗೆ ನೀವು ಜಾಯಿನ್ ಆಗಿ ಅದರಲ್ಲಿ ನಿಮಗೆ ಹೆಚ್ಚು ವಿಡಿಯೋಗಳ ಲಿಂಕ್ ಗಳನ್ನ ಡೈರೆಕ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀವಿ. ಜೊತೆಗೆ ನಾನು ಕೂಡ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಗೊಂದಲಗಳಿದ್ರು ನನ್ನ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.